ನಮಸ್ಕಾರ ಕನ್ನಡಿಗರೇ, ನಾನು ನಿಮ್ಮ ಪ್ರೀತಿಯ ಗೆಳತಿ ತೇಜಸ್ವಿನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ತ್ರಿಷಿಕಾ ರಾಜ್ ಕನ್ನಡ ವ್ಲಾಗ್ಸ್. ನಾನು ರೀಸೆಂಟ್ ಆಗಿ ನನ್ನ ಹೇರ್ಗೆ ಕೆರಾಟಿನ್ ಟ್ರೀಟ್ಮೆಂಟ್ ಅನ್ನು ನಾನು ಮಾಡಿಕೊಂಡೆ. ತುಂಬ ಮಂದಿಗೆ ಗೊತ್ತಿರ್ಬೋದು ಹೇರ್ ಕೆರಾಟಿನ್ ಟ್ರೀಟ್ಮೆಂಟ್ ಇದು ಪ್ರಾಸೆಸ್ ಬಗ್ಗೆ. ನಾನು ಕೂಡ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೇನೆ, ನನ್ನ ಚಾನಲಲ್ಲಿ ಉಂಟು. ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೂ ಕಮೆಂಟ್ ಬಾಕ್ಸಲ್ಲಿ ಹಾಕ್ತೇನೆ. ಚೆಕ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ, ನೀವು ಒಂದು ವೇಳೆ ನೋಡಲಿಲ್ಲ ಅಂದರೆ. ಓಕೆ, ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಹೇಳ್ತೀನಿ ಅಂದರೆ ಹೇರ್ ಕೆರಾಟಿನ್ನ ಆಫ್ಟರ್ ಕೇರ್ ಬಗ್ಗೆ ನಾನು ಹೇಳ್ತೇನೆ. ಯಾಕಂದರೆ ಆಫ್ಟರ್ ವಾಶ್ ಬಗ್ಗೆ ಉಂಟು ತುಂಬ ಮಂದಿ ವಿಡಿಯೋ ಮಾಡಿಲ್ಲ. ನಾನು ಇವಾಗ ಯೂಟ್ಯೂಬಲ್ಲಿ ನಾನು ಸರ್ಚ್ ಮಾಡುವಾಗ ತುಂಬ ವೀಡಿಯೋಸ್ ನನಗೇನು ಪರ್ಟಿಕ್ಯುಲರ್ ಆಗಿ ಕನ್ನಡದಲ್ಲಿ ಸಿಗಲಿಲ್ಲ. ಸೊ ಅದಕ್ಕೋಸ್ಕರ ನಾನು ಉಂಟಲ್ಲ ಹೇರ್ ಕೆರಾಟಿನ್ನ ಆಫ್ಟರ್ ವಾಶ್ ಹಾಗೂ ಆಫ್ಟರ್ ಕೇರ್ ಟ್ರೀಟ್ಮೆಂಟ್ ಬಗ್ಗೆ ನಾನು ಹೇಳ್ತೀನಿ. ಇವತ್ತಿಗೆ ನಾನು ಹೇರ್ ಕೆರಾಟಿನ್ ಟ್ರೀಟ್ಮೆಂಟ್ ಮಾಡಿಕೊಂಡು ಲೈಕ್ 1 ವೀಕ್ ತನಕ ಆಯಿತು. ನೋಡಿ, ನನ್ನ ಹೇರಲ್ಲಿ ಇನ್ನೂ ಕೂಡ ಶೈನ್ ಇನ್ನೂ ಕೂಡ ಉಂಟಂತ ಹೇಳ್ಬೋದು. ಹಾಗುಂಟಲ್ಲ ಹೀಗೆ ನಾನು ಹೇರ್ ಟಚ್ ಮಾಡುವಾಗ ಉಂಟಲ್ಲ ತುಂಬಾ ಒಂದು ಸಿಲ್ಕಿ ಫೀಲ್ ಮತ್ತು ಸಾಫ್ಟ್ನೆಸ್ ಕೂಡ ಉಂಟು ನನ್ನ ಹೇರಲ್ಲಿ. ನನಗಂತೂ ಈ ಸರಿ ಇದು ಟ್ರೀಟ್ಮೆಂಟ್ ಬಗ್ಗೆ ಉಂಟಲ್ಲ ನನಗೆ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಉಂಟು. ಈ ಸರಿ ನಾನು ಲ್ಯಾಪ್ ಆಫ್ ಲಕ್ಸುರಿ ಅಂತ ಒಂದು ಬ್ಯೂಟಿ ಸಲೂನ್ ಉಂಟು ಅದ್ಯದಲ್ಲಿ, ನಾನು ಅಲ್ಲಿ ಈ ಟ್ರೀಟ್ಮೆಂಟನ್ನು ಮಾಡಿಕೊಂಡದ್ದು. ಅವರಂತೂ ತುಂಬಾ ಒಳ್ಳೆಯದಿದ್ರು, ಎಲ್ಲ ಸ್ಟಾಫ್ ಕೂಡ. ನಾನು ಅವ್ರ ಹತ್ರ ಕೇಳ್ತಾ ಇದ್ದೆ ಆಫ್ಟರ್ ಕೇರ್ ನಾನು ಹೇಗೆ ನನ್ನ ಹೇರನ್ನು ನಾನು ಟೇಕ್ ಕೇರ್ ಮಾಡಬೇಕು ಅಂತ. ಅದರ ಬಗ್ಗೆ ಕೂಡ ತುಂಬ ಡೀಟೇಲ್ ಆಗಿ ಹೇಳಿದರು. ಸೊ ಅದನ್ನು ಇವತ್ತು ನಾನು ನಿಮ್ಮ ಜೊತೆ ಇವಾಗ ನಾನು ಶೇರ್ ಮಾಡ್ತೀನಿ. ಬಿಫೋರ್ ಹೇರ್ ಕೆರಾಟಿನ್ ನನ್ನ ಹೇರ್ ಹೀಗೆ ಕಾಣ್ತಾ ಇತ್ತು, ಸ್ವಲ್ಪ ರಫ್ ಆಗಿತ್ತು. ಫಸ್ಟಿಗೆ ಏನು ಮಾಡ್ತಾರೆ ಅಂದರೆ ಹೇರ್ ಕೆರಾಟಿನ್ ಪ್ರಾಸೆಸ್, ಫಸ್ಟ್ ಹೇರ್ ವಾಶ್ ಮಾಡ್ತಾರೆ, ಆಮೇಲೆ ನಿಮ್ಮ ಹೇರನ್ನು ಸೆಕ್ಷನ್ ಮಾಡಿದ ನಂತರ ಕೆರಾಟಿನ್ ಕ್ರೀಮನ್ನು ನಿಮ್ಮ ಹೇರ್ಗೆ ಅಪ್ಲೈ ಮಾಡ್ತಾರೆ. ಅಪ್ಲೈ ಮಾಡಿ 40 ಮಿನಿಟ್ಸ್ ನಂತರ ನಿಮಗೆ ಹೀಗೆ ಬ್ಲೋ ಡ್ರೈ ಮಾಡ್ತಾರೆ ಹೇರನ್ನು. ನಂತರ ಪುನಃ ನಿಮ್ಮ ಹೇರನ್ನು ಸೆಕ್ಷನ್ ಮಾಡ್ತಾರೆ. ಸೆಕ್ಷನ್ ವೈಸಲ್ಲಿ ನಿಮ್ಮ ಹೇರನ್ನು ಐನಿಂಗ್ ಮಾಡ್ತಾರೆ. ಅಂದರೆ ಹೇರನ್ನು ಸ್ವಲ್ಪ ಸ್ವಲ್ಪ ಸೆಕ್ಷನ್ ಮಾಡಿ ಉಂಟಲ್ಲ ಹೇರನ್ನು ನಿಮ್ಮದು ಸ್ಟ್ರೈಟ್ ಮಾಡ್ತಾರೆ. ಇವಾಗ ನೋಡಿ ನನ್ನ ಹೇರ್ ಕೆರಾಟಿನ್ ಎಲ್ಲ ಆಗಿದೆ ಟ್ರೀಟ್ಮೆಂಟ್. ಇದು ಹೇರ್ ಕೆರಾಟಿನ್ ಮಾಡಿದ ನೆಕ್ಸ್ಟ್ ದಿವಸ. ಹೇರ್ ಉಂಟಲ್ಲ ಸ್ವಲ್ಪ ಸ್ಟಿಕ್ಕಿ ಆಗಿತ್ತು ಕ್ರೀಮಿಂದ. ಸೆಕೆಂಡ್ ಡೇ ಅಂತೂ ಇನ್ನೂ ಕೂಡ ಜಾಸ್ತಿ ಸ್ಟಿಕ್ಕಿ ಆಗಿತ್ತು. ಇವತ್ತು ನಾನು ಹೇರ್ ವಾಶ್ ಮಾಡಿದ್ದು ಸೆಕೆಂಡ್ ಡೇ. ಹೇರ್ ವಾಶ್ ಮಾಡಿದ ನಂತರ ನನ್ನ ಹೇರ್ ಹೀಗೆ ಕಾಣಿಸ್ತಾ ಇತ್ತು, ತುಂಬಾ ಸಾಫ್ಟ್ ಸಿಲ್ಕಿ. ಕೂದಲನ್ನು ಮುಟ್ಲಿಗೆ ಕೂಡ ತುಂಬ ಖುಷಿ ಆಗ್ತಾ ಇತ್ತು. ಸೊ 2 ಡೇಸ್ ಕ್ರೀಮ್ ಉಂಟಲ್ಲ ನನ್ನ ಹೇರಲ್ಲಿ ಇತ್ತು. ಕೆರಾಟಿನ್ ಟ್ರೀಟ್ಮೆಂಟ್ ಆದ ನಂತರ 2 ಡೇಸ್ ನಂತರ ನಮ್ಮನ್ನು ವಾಶ್ಗೆ ಕರೀತಾರೆ. ಹೇರ್ ವಾಶ್ಗೆ ಹೋಗಬೇಕು. ನೀವು ಸಲೂನಲ್ಲಿ ಬೇಕಾದರೆ ಸಲೂನಲ್ಲಿ ಹೋಗಿ ನೀವು ಹೇರ್ ವಾಶನ್ ಮಾಡ್ಬೋದು, ಇಲ್ಲದಿದ್ದರೆ ಮನೆಯಲ್ಲಿ ಕೂಡ ನೀವು ಹೇರ್ ವಾಶನ್ ಮಾಡ್ಬೋದು, ನೋ ಪ್ರಾಬ್ಲಮ್. ಅದಕ್ಕೆ ಅವರು ಇನ್ಸ್ಟ್ರಕ್ಟ್ ನನಗೆ ಮಾಡಿದರು, ಮನೆಯಲ್ಲಿ ಹೇರ್ ವಾಶ್ ಮಾಡೋದಾದರೆ ಜಸ್ಟ್ ನೀವು ಕಂಡೀಷ್ನರನ್ನು ಯೂಸ್ ಮಾಡಿ ಹೇರ್ ವಾಶ್ ಮಾಡಿ ಅಂತ. ನಾನು ಸಲೂನ್ಗೆ ಹೋಗುವಂತ ಅಂದ್ಕೊಂಡೆ, ಬಟ್ ನಾನು ಸಲೂನ್ಗೆ ಹೋಗಲಿಲ್ಲ, ನಾನು ಮನೆಯಲ್ಲೇ ಹೇರ್ ವಾಶ್ ಮಾಡಿದ್ದು. ನಿಮಗೆ ರಿಸಲ್ಟ್ ನೋಡ್ಬೋದು, ಕಣ್ಮುಂದೆನೇ ಉಂಟು. ನೋಡಿ, ನನ್ನ ಹೇರ್ ಇನ್ನೂ ಕೂಡ ಸಿಲ್ಕಿ ಶೈನ್ ಸಾಫ್ಟ್ ಆಗಿ ತುಂಬಾ ಚೆಂದ ಉಂಟು. ಇವಾಗ ಈಸಿ ಉಂಟು ನನಗೆ ಮ್ಯಾನೇಜ್ ಮಾಡಲಿಕ್ಕೆ ಕೂಡ. ಸೊ ಅವ್ರು ಹೇಳಿದರು ಫಸ್ಟ್ ಏನೆಲ್ಲ ಮೆಡಿಸಿನ್ ಉಂಟು ನೋಡಿ ನಿಮ್ಮ ಹೇರಲ್ಲಿ, ಅದನ್ನು ಫುಲ್ ವಾರ್ಮ್ ವಾಟರಲ್ಲಿ, ಲ್ಯೂಕ್ ವಾರ್ಮ್ ವಾಟರಲ್ಲಿ ಫುಲ್ ಆ ಮೆಡಿಸಿನನ್ನು ಫುಲ್ ವಾಶ್ ಮಾಡಿ, ಆಮೇಲೆ ನೀವು ಕಂಡೀಷ್ನರನ್ನು ನಿಮ್ಮ ಲೆನ್ಸ್ಗೆ ಅಪ್ಲೈ ಮಾಡಿ, ರೂಟ್ಸ್ಗೆ ಅಂದರೆ ಸ್ಕಾಲ್ಪ್ಗೆ ಮತ್ತು ರೂಟ್ಸ್ಗೆ ಅಪ್ಲೈ ಮಾಡಬೇಡಿ ಅಂತ. ನಾನು ಆ್ಯಸ್ ಪರ್ ದೇಯರ್ ಇನ್ಸ್ಟ್ರಕ್ಷನ್ಸ್ನ ಪ್ರಕಾರವೇ ನಾನು ಹಾಗೆ ಮಾಡಿದೆ. ಹೇರ್ ವಾಶ್ ಮಾಡಿ ಕಂಡೀಷ್ನರನ್ನು ಅಪ್ಲೈ ಮಾಡಿದೆ. ಸೊ ಆನಂತರ ಅವರು ಹೇಳಿದ್ದು ಕಂಡೀಷ್ನರಲ್ಲಿ ಅಪ್ಲೈ ಮಾಡಿ ಹೇರ್ ವಾಶ್ ಆದ ನಂತರ ಬ್ಲೋ ಡ್ರೈ ಮಾಡಲಿಕ್ಕೆ ಬಾರ್ದು ಅಂತ. ಸೊ ಬ್ಲೋ ಡ್ರೈ ಮಾಡಬಾರ್ದು, ನೀವು ಅದನ್ನು ಏರ್ ಡ್ರೈಯಲ್ಲಿ ನಿಮ್ಮ ಕೂದಲನ್ನು ಒಣಗಿಸಬೇಕು. ನಾನು ಸನ್ಲೈಟ್ ಇತ್ತು ಇಲ್ಲಿ ಅಂತೂ, ಇವಾಗ ಬಾರಿನಲ್ಲಿ ಅಂತೂ ತುಂಬಾ ಬಿಸಿಲು. ಸೊ ನಾನು ಟೆರೆಸ್ಗೆ ಹೋಗಿ ನನ್ನ ಕೂದಲನ್ನು ಫುಲ್ ಒಣಗಿಸಿಬಿಟ್ಟೆ. ಹಾಗೆ ನೆಕ್ಸ್ಟ್ ನನಗೆ ಕೆಲವೊಂದು ಶ್ಯಾಂಪೂನು ಕೂಡ ಅವರು ರೆಕಮೆಂಡ್ ಮಾಡಿದ್ರು. ಶ್ಯಾಂಪು ಯಾವುದೆಲ್ಲ ರೆಕಮೆಂಡ್ ಮಾಡಿದ್ರು ಅಂತ ನಾನು ಸ್ಕ್ರೀನಲ್ಲಿ ಹೀಗೆ ತೋರಿಸ್ತೀನಿ. ಸೊ ನಿಮಗೆ ನಿಮ್ಮ ಬಜೆಟ್ನ ಪ್ರಕಾರ ನೀವು ನಿಮ್ಮ ಶ್ಯಾಂಪೂನ ಯೂಸ್ ಮಾಡ್ಬೋದು. ಫಸ್ಟ್ ಲಾರಿಯಲ್ ಎಕ್ಸ್ಟೆನ್ಸೋ ಹೇಳಿದರು, ಬ್ಲೂ ಕಲರ್ ಒನ್. ನಾನು ಇಮೇಜನ್ನು ನಾನು ಇಲ್ಲಿ ಹಾಕ್ತೀನಿ, ನಾನು ಸೈಡಲ್ಲಿ ನೋಡಿ. ಆನಂತರ ಇನ್ನೊಂದು ಕೂಡ ಲಾರಿಯಲ್ ಬ್ರ್ಯಾಂಡ್ ಇದು, ಅದರದ್ದು ಕೂಡ ನಾನು ಇಮೇಜ್ ಹಾಕ್ತೀನಿ.
ಲಾಸ್ಟ್ಗೆ ಟ್ರೆಸೆಮಿ ಅಂತ ಹೇಳಿದ್ರು. ಟ್ರೆಸೆಮಿ ಕೆರಾಟಿನ್ ಹೇರ್ ಟ್ರೀಟೆಡ್ಗೆ ಸಪ್ರೇಟ್ ಆಗಿ ಉಂಟಲ್ಲ ಒಂದು ಶಾಂಪೂಸ್ ಬರುತ್ತೆ, ನೀವು ಅದನ್ನೇ ಯೂಸ್ ಮಾಡಿದರೆ ನಿಮ್ಮ ಟ್ರೀಟ್ಮೆಂಟ್ ನಿಮ್ಮ ಹೇರಲ್ಲಿ ತುಂಬ ಸ್ವಲ್ಪ ಒಂದು 6 months ಲಾಂಗ್ ತನಕ ನಿಮಗೆ ಖಂಡಿತವಾಗ್ಲೂ ನಿಮ್ಮ ಹೇರಲ್ಲಿ ಉಳಿಯುತ್ತೆ. ಇಲ್ಲಾಂದರೆ ಏನಾಗುತ್ತೆ ಅಂದರೆ ನಿಮ್ಮ ಹೇರಲ್ಲಿ ಆ ಟ್ರೀಟ್ಮೆಂಟ್ ತುಂಬ ತಿಂಗಳು ಉಳಿಯೋದಿಲ್ಲ. ಸೊ ನೀವು ಉಂಟಲ್ಲ ಈ ಯಾವುದು ಶಾಂಪು ಯೂಸ್ ಮಾಡಲಿಕ್ಕೆ ಇಲ್ಲದಿದ್ದರೆ ಅಟ್ಲೀಸ್ಟ್ ನೀವು ಸಲ್ಫೇಟ್ ಫ್ರೀ ಶಾಂಪೂನ ಯೂಸ್ ಮಾಡಿ, ಅದು ರಿಯಲಿ ನಿಮ್ಮ ಹೇರಿಗೆ ಒಳ್ಳೆಯದು. ಮತ್ತು ವಾಶ್ ಹೇಗೆ ಮಾಡಬೇಕು ಹೇರನ್ನು ವೀಕ್ಲಿ ಟ್ವೈಸ್ ವಾಶ್ ಮಾಡಿದರೆ ಸಾಕು. ನೀವು ಎಷ್ಟು ಸತಿ ನೀವು ವಾಶ್ ಮಾಡ್ತೀರಾ ನೋಡಿ ಹೇರ್, ಸೊ ಅಷ್ಟು ಸತಿ ನಿಮ್ಮ ಹೇರ್ಗೆ ಏನು ಟ್ರೀಟ್ಮೆಂಟ್ ಮಾಡಿದ್ದಾರೆ ನೋಡಿ ಅದರದ್ದು ಎಫೆಕ್ಟಿವ್ನೆಸ್ ಕಡಿಮೆ ಆಗುತ್ತೆ. ಸೊ ನೀವು ವೀಕಲ್ಲಿ 2 times ವಾಶ್ ಮಾಡಿದರೆ ಸಾಕು. ಸೊ ನೀವು ಈಗ ಜಿಮ್ ಎಕ್ಸಸೈಸ್ ಎಲ್ಲ ಮಾಡ್ತಾ ಇದ್ದರೆ ನಿಮ್ಮ ಹೇರ್ ಎಲ್ಲ ಸ್ವೆಟ್ ಆಗುತ್ತಲ್ಲ, ಆವಾಗ ನಿಮಗೆ ಡೈಲಿ ಹೇರ್ ವಾಶ್ ಮಾಡಲೇಬೇಕಾಗುತ್ತೆ. ಆವಾಗ ಏನು ಮಾಡಿ ಅಂದರೆ ಜಸ್ಟ್ ವಾಟರಲ್ಲಿ ನಿಮ್ಮ ಹೇರನ್ನು ವಾಶ್ ಮಾಡಿ, ಶ್ಯಾಂಪೂ ಮತ್ತು ಕಂಡೀಷ್ನರ್ ಅದೆಲ್ಲ ಏನು ಯೂಸ್ ಮಾಡಬೇಡಿ. ಥರ್ಡ್ ಒನ್ ಏನಂದರೆ ನಿಮ್ಮದು ಹೇರ್ ಕ್ಲಿಪ್ಸ್, ಹೇರ್ ಬ್ಯಾಂಡ್ಸ್, ಹೇರ್ ಟೈಸ್, ರಬ್ಬರ್ ಬ್ಯಾಂಡ್ಸ್ ಗಟ್ಟಿಯಾಗಿ ಕೂದಲನ್ನು ಕಟ್ಟುವುದು, ಟೈಟಾಗಿ ಎಲ್ಲ ಕೂದಲನ್ನು ಕಟ್ಟಲಿಕ್ಕೆ ಹೋಗಬೇಡಿ. ಯಾಕಂದರೆ ಟ್ರೀಟ್ಮೆಂಟ್ ಮಾಡಿದ ಹೇರನ್ನು ಸ್ವಲ್ಪ ತುಂಬಾ ಕೇರ್ಫುಲ್ ಆಗಿ ನೋಡಬೇಕು, ಅದಕ್ಕೋಸ್ಕರ. ಸೊ ಇದು 3 ಪಾಯಿಂಟನ್ನು ನೀವು ನೆನಪಿಡಿ. ಫಸ್ಟ್ ವಾಶ್ ಮಾಡುವಾಗ ಬರೀ ಉಂಟಲ್ಲ ಕಂಡೀಷ್ನರಲ್ಲಿ ಮಾತ್ರ ವಾಶ್ ಮಾಡಿ. ಕಂಡೀಷ್ನರನ್ನು ಹೇರ್ ಲೆಂತ್ಗೆ ಮಾತ್ರ ಹಾಕಿ, ಸ್ಕಾಲ್ಪ್ಗೆ ಹಾಕಬೇಡಿ. ಹೇರನ್ನು ಬ್ಲೋ ಡ್ರೈ ಎಲ್ಲ ಮಾಡಲಿಕ್ಕೆ ಹೋಗಬೇಡಿ. ಡ್ರೈಯಲ್ಲಿ ನಿಮ್ಮ ಹೇರನ್ನು ಒಣಗಿಸಿಬಿಡಿ. ಸೆಕೆಂಡ್ ಒನ್ ಏನಂದರೆ ನಿಮ್ಮ ಹೇರನ್ನು ವೀಕ್ಲಿ ಟ್ವೈಸ್ ಅಥವಾ ಒನ್ಸ್ ಇನ್ ಅ ವೀಕ್ ಉಂಟಲ್ಲ ನೀವು ವಾಶ್ ಮಾಡಿದರೆ ಸಾಕು. ಥರ್ಡ್ ಒನ್ ಕ್ಲಿಪ್ಸ್, ಟೈಟ್ ಕ್ಲಿಪ್ಸ್ ಮತ್ತು ಟೈಟ್ ಆದ ಹೇರ್ ಬ್ಯಾಂಡ್ಸ್ ಮತ್ತು ಟೈಟ್ ಆದ ಹೇರ್ ಟೈಸ್ ಎಲ್ಲ ಇದನ್ನೆಲ್ಲ ಯೂಸ್ ಮಾಡಬೇಡಿ. ಸೊ ಇಷ್ಟೆಲ್ಲ ಒಂದು ಮಿನಿಮಮ್ ಇನ್ಫಾರ್ಮೇಷನನ್ನು ನಾನು ಇವಾಗ ನಿಮ್ಮ ಜೊತೆ ಶೇರ್ ಮಾಡಿದ್ದು. ಯಾವುದು ಶಾಂಪು ಯೂಸ್ ಮಾಡಬೇಕಂತ ನಾನು ಕೂಡ ಹೇಳಿದ್ದೇನೆ. ಈ ಥರ ಎಲ್ಲ ನಿಮ್ಮ ಹೇರಲ್ಲೆಲ್ಲ ಟೇಕ್ ಕೇರ್ ಮಾಡಿದರೆ ಖಂಡಿತವಾಗ್ಲೂ ನಿಮ್ಮ ಟ್ರೀಟ್ಮೆಂಟ್ ನಿಮ್ಮ ಹೇರಲ್ಲಿ ಉಂಟಲ್ಲ ಅಟ್ಲೀಸ್ಟ್ ಒಂದು 6 months ಅಂತೂ ಉಳಿಯುತ್ತೆ. ಖಂಡಿತವಾಗ್ಲೂ ನಿಮ್ಮ ಹೇರನ್ನು ತುಂಬಾ ಕೇರ್ಫುಲ್ಲಾಗಿ ನೋಡಿಕೊಳ್ಬೇಕು, ಅಷ್ಟೇ ನಿಮ್ಮ ಹೇರಲ್ಲಿ ಟ್ರೀಟ್ಮೆಂಟ್ ಕೊಡಬೇಕು. ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಹೇಳ್ತೇನೆ. ನನಗೆ ಯಾವಾಗಲೂ ನಾನು ಹೇರ್ ಕೆರಾಟಿನ್ ಟ್ರೀಟ್ಮೆಂಟ್ ಮಾಡಿದ್ರೆ ಉಂಟಲ್ಲ ನನ್ನ ಹೇರಿದು ಸ್ವಲ್ಪ ಹೇರ್ ಫಾಲ್ ಸ್ವಲ್ಪ ಕಡಿಮೆ ಆಗುತ್ತೆ. ಇದು ನನ್ನ ಎಕ್ಸ್ಪೀರಿಯನ್ಸ್. ಎಲ್ಲರ ಎಕ್ಸ್ಪೀರಿಯನ್ಸ್ ಸೇಮ್ ಆಗಬೇಕಂತ ಏನೂ ಇಲ್ಲ, ಬಟ್ ಸ್ಟಿಲ್ ನನಗೆ ತುಂಬಾ ಬೆನಿಫಿಟ್ ಆಗಿದೆ. ನನಗೆ ಮ್ಯಾನೇಜ್ ಮಾಡಲಿಕ್ಕೆ ತುಂಬಾ ಈಸಿ. ಅದಕ್ಕೋಸ್ಕರ ನಾನು ಅಟ್ಲೀಸ್ಟ್ ಇಯರಲ್ಲಿ ನಾನು ಒನ್ಸ್ ಉಂಟಲ್ಲ ನಾನು ಹೇರ್ ಕೆರಾಟಿನ್ ಟ್ರೀಟ್ಮೆಂಟ್ ನಾನು ಮಾಡ್ಕೊಳ್ತೀನಿ. ನನಗೆ ತುಂಬಾ ಬೆನಿಫಿಟ್ ಆಗಿದೆ. ಬಟ್ ನನ್ನ ಬಗ್ಗೆ ಹೇಳಿದ್ದು, ಬೇರೆಯವ್ರ ಬಗ್ಗೆ ಗೊತ್ತಿಲ್ಲ ನನಗೆ ಯಾವರಿಗೆ ಬೆನಿಫಿಟ್ ಆಗಿದೆ ಇಲ್ವಾ ಅಂತ. ಒಂದು ವೇಳೆ ನೀವು ಕೂಡ ಹೇರ್ ಕೆರಾಟಿನ್ ಟ್ರೀಟ್ಮೆಂಟ್ ಮಾಡಿದರೆ ನಿಮ್ಮ ಕೂಡ ಅದರ ಬೆನಿಫಿಟ್ಸ್ ಏನಾದರೂ ಆಗಿದ್ರೆ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆಯೇ ನೀವು ನಮ್ಮ ಚಾನಲನ್ನು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಈ ನಿಮ್ಮ ಪ್ರೀತಿಯ ಕನ್ನಡತಿಯನ್ನು ಸಪೋರ್ಟ್ ಮಾಡಿ. ಹಾಗೆಯೇ ಈ ವಿಡಿಯೋವನ್ನು ಯಾರೆಲ್ಲ ಹೇರ್ ಕೆರಾಟಿನ್ ಟ್ರೀಟ್ಮೆಂಟ್ ಮಾಡಿದ್ದಾರೆ, ಯಾರಿಗೆಲ್ಲ ಆಫ್ಟರ್ ಹೇರ್ ಕೆರಾಟಿನ್ ಟ್ರೀಟ್ಮೆಂಟ್ ಅವರ ಹೇರ್ ಹೇಗೆ ಕಾಣಿಸುತ್ತೆ ಅಂತ ಉಂಟಲ್ಲ ಒಂದು ಡೌಟ್ ಅಥವಾ ಏನಾದರೂ ಕ್ಯೂರಿಯಾಸಿಟಿ ಇದ್ರೆ ಉಂಟಲ್ಲ ಅವರಿಗೆ ಕೂಡ ಈ ವಿಡಿಯೋನ ನೀವು ಅವ್ರ ಜೊತೆ ಶೇರ್ ಮಾಡಿ. ಸೊ ನಿಮ್ಮೆಲ್ಲರನ್ನು ನಾನು ಭೇಟಿ ಆಗ್ತೇನೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಈ ನಿಮ್ಮ ಪ್ರೀತಿಯ ಕನ್ನಡತಿಯನ್ನು ಸದಾ ಹಾರೈಸಿ ಬೆಳೆಸಿ. ನಮಸ್ಕಾರ.